ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ನಿಮಗೆ ನೆನಪಿರಲಿ ಮತ್ತು ಗೊತ್ತಿರಲಿ, ಪ್ಯಾರಾಮೆಡಿಕಲ್ ಬೋರ್ಡ್ ಪ್ರತಿ ವರ್ಷವೂ ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ತಡ ಮಾಡುತ್ತೆ. ಬಿಕಾಸ್ ಆಫ್ ಕಾಲೇಜ್ ಆರಂಭವಾಗೋದು ಡಿಸೆಂಬರ್. ಓಕೆ, ಸೊ ಡಿಸೆಂಬರ್ ತನಕನೂ ಕಾಲೇಜ್ ಆರಂಭವಾಗೋದ್ರಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಸ್ವಲ್ಪ ತಡವಾಗಿ ಆರಂಭ ಮಾಡ್ತಾರೆ. ಮೇ ಬಿ ನಿಮಗೆ ನೆಕ್ಸ್ಟ್ ಮಂತ್ ಮೊದಲನೇ ವಾರದಲ್ಲಿ ರ್ಯಾಂಕ್ ಲಿಸ್ಟ್ ಇರ್ಬೋದು, ರಿಜೆಕ್ಟ್ ಲಿಸ್ಟ್ ಇರ್ಬೋದು, ದಿನಾಂಕಗಳನ್ನು ನಿಗದಿ ಮಾಡ್ತಾರೆ. ಆಪ್ಷನ್ ಲಿಂಕನ್ನು ಕೂಡ ಅಪ್ಡೇಟನ್ನು ಮಾಡ್ತಾರೆ. ಅಲ್ಲಿ ತನಕ ಕಾಯಬೇಕು, ಮುಂದಿನ ತಿಂಗಳು ಮೊದಲನೇ ವಾರ ತನಕ. ಸೊ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಒಳ್ಳೆ ಕಾಲೇಜುಗಳು ನಿಮ್ಗೆ ಹೆಂಗೆ ಗೊತ್ತಾಗಬೇಕು, ಒಳ್ಳೆ ಕಾಲೇಜು ಆಯ್ಕೆ ಹೆಂಗೆ ಮಾಡ್ಕೋಬೇಕಂತಂದರೆ, ನೀವು ನಾಳೆಯಿಂದ ಫ್ರೀ ಇದ್ದರೆ ನಿಮ್ಗೆ ಇಷ್ಟವಾಗುವಂತಹ ಕಾಲೇಜುಗಳು, ನಿಮ್ಮ ಇಷ್ಟವಾಗಿರುವಂಥ ಜಿಲ್ಲೆಗಳಿಗೆ ಹೋಗಬೇಕು. ಪ್ರತಿದಿನ ಹೋಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಕೇಳಬೇಕಾಗತ್ತೆ ಕಾಲೇಜ್ ಹೇಗಿದೆ ಅಂತೇಳಿ. ಅಲ್ಲಿರುವಂಥ ಫೆಸಿಲಿಟಿಗಳನ್ನು, ಕಾಲೇಜಲ್ಲಿರುವಂಥ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ಕ್ಲಿನಿಕಲ್ ಫ್ಯಾಕಲ್ಟಿಗಳನ್ನು ಫೆಸಿಲಿಟಿಗಳನ್ನು ನೀವು ಕೇಳಿಕೊಂಡು ಅಲ್ಲಿ ನೋಟ್ ಮಾಡಿಟ್ಕೋಬೇಕು. ಯಾಕಂದರೆ ಆಪ್ಷನ್ ಎಂಟ್ರಿ ಬಿಟ್ಟಾಗ, ಕಾಲೇಜು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಿಟ್ಟಾಗ ಆ ಒಂದು ಒಳ್ಳೆಯ ಕಾಲೇಜುಗಳನ್ನು ಎಂಟ್ರಿ ಮಾಡಲಿಕ್ಕೆ ನಿಮಗೆ ಸಹಾಯವಾಗುತ್ತೆ. ಪ್ರತಿ ವರ್ಷ ಏನಾಗುತ್ತೆ ಅಂತಂದರೆ, ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ, ನೀವು ಮನೇಲಿ ಕೂತ್ಕೊಂಡು ಯಾವುದೋ ಸುಮ್ಮನೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಒಂದು ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ. ಉದಾಹರಣೆಗೆ ಧಾರವಾಡದಲ್ಲಿರುವಂಥ ಒಂದು ತರಕಾರಿ ಮಾರ್ಕೆಟು, ಹೌದಾ, ಹಳೆ ಮೇವಿನ ಪೇಟೆ, ದನದ ಹಳೆ ಮೇವಿನ ಪೇಟೆ ಹತ್ತಿರ ಇರುವಂಥ ಒಂದು ಫೇಕ್ ಕಾಲೇಜ್ ಇದೆ ನಮ್ಮ ಧಾರವಾಡದಲ್ಲಿ. ಅದು ಇಡೀ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಮ್ಯಾಟ್ರು. ಅದು ಫೇಕ್ ಕಾಲೇಜು. ಅಲ್ಲಿ ಗೊತ್ತಿಲ್ಲದಿರೋಂಥ ವಿದ್ಯಾರ್ಥಿಗಳು ಹೋಗಿ, ಓಕೆ, ಸೊ ಏನಾಗ್ಬಿಡ್ತಾರೆ ಅಂದರೆ, ಫಾರ್ವರ್ಡ್ ಆಗಿ ಓದೋದಕ್ಕಿಂತ ಹೆಚ್ಚಿಗೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ದಲ್ಲಿ ಬಿಜಿ ಆಗಿಬಿಡ್ತಾರೆ. ಅಂಥ ಒಂದು ಪೋಸ್ಟ್ ಕಾಲೇಜ್ ಇದೆ, ಅದು ನಿಮಗೆ ಗೊತ್ತಾಗೋದಿಲ್ಲ. ಅದೇ ನೀವು ಅಲ್ಲಿ ಹೋಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನೋದು ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಹೇಗಿದೆ ಅಂಥೇಳಿ. ಓಕೆನಾ. ಸೊ ಹೀಗಾಗಿ ನೀವು ಸ್ವಲ್ಪ ಅವೇರ್ ಆಗಿದ್ದುಕೊಂಡು, ಮತ್ತು ಯಾವ ಕಾಲೇಜಲ್ಲಿ ಫೀಸ್ ಎಷ್ಟಿದೆ, ಅಂದರೆ ಈಗ ಏನಾಗಿದೆ ಅಂದರೆ, ಹೋದ ವರ್ಷ 7,000 ಫೀಸ್ ಇದೆ, ಹೌದಾ, ಇದರದ್ದು ಗೌರ್ಮೆಂಟ್ ಫೀಸ್. ಒಂದಷ್ಟು ಕಾಲೇಜ್ಗಳಲ್ಲಿ 25,000 ರೂಪಾಯಿ ತೊಗೊತಿದ್ದಾರೆ ನಿಮಗೆ ಫೀಸನ್ನು. ಗೌರ್ಮೆಂಟಿಂದ ಸೀಟ್ ಪಡ್ಕೊಂಡು ಹೋದರೂ ಕೂಡ 25,000 ನೀವು ಪೇ ಮಾಡಬೇಕಾಗತ್ತೆ. ಅಂಥದ್ದಷ್ಟು ಡೊನೇಷನ್ ಇರುವಂಥ ಹಾವಳಿ ಕಾಲೇಜುಗಳು ಜಾಸ್ತಿ ಇದ್ದಾವೆ. ಹೀಗಾಗಿ ನೀವು ಯಾವ ಕಾಲೇಜುಗಳಲ್ಲಿ ಎಷ್ಟು ಡೊನೇಷನ್ ಇದೆ, ಎಷ್ಟು ಫೆಸಿಲಿಟಿ ಇದೆ ಅಂತ ಅಡ್ವಾನ್ಸ್ ಆಗಿ ಗೊತ್ತಿದ್ದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸುಮ್ಮನೆ ಹಾಗೆ ಬ್ಲೈಂಡ್ಲಿ ಸುಮ್ಮನೆ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿಬಿಟ್ರೆ ನಿಮ್ಗಳಿಗೆ ಅದು ಹೆವಿ ಆಗುತ್ತೆ. ಒಂದೊಂದು ಕಾಲೇಜಲ್ಲಿ 35,000 ರೂಪಾಯಿ ಕೇಳ್ತಾ ಇದ್ದಾರೆ ಗೌರ್ಮೆಂಟಿಂದ ಹೋದರೂ ಕೂಡ. ಓಕೆ, ಪ್ರತಿ ವರ್ಷಕ್ಕೆ ಫೀಸ್ ಕೇಳ್ತಾ ಇದ್ದಾರೆ 8,000 35,000 ರೂಪಾಯಲ್ಲಿ. ಅದು ನಿಮ್ಗೆ ಗೊತ್ತಿರೋದಿಲ್ಲ, ಸೀಟ್ ಸಿಕ್ಕಾಗ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಈ ಒಂದು ಚಾನ್ಸಸ್ಸನ್ನು ಕಳ್ಕೊಳಕ್ಕೆ ಹೋಗ್ಬಿಡ್ರಿ. ಮೊದಲೇ ನೀವು ಕಾಲೇಜುಗಳನ್ನು ಚಾಯ್ಸ್ ಮಾಡಿ ಇಟ್ಕೊಂಡು ನೋಟ್ ಮಾಡಿ ಇಟ್ಕೊಳ್ರಿ. ನಾಳಿಂದನೇ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿ. ಒಂದು ವಾರದಲ್ಲಿ ಎಲ್ಲ ಕಾಲೇಜಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹಣೆ ಬರ ಹೇಗಿದೆ ಅಂತೇಳಿ. ಅವುಗಳನ್ನು ಯಾವುದು ಒಳ್ಳೆಯದಿದೆ ಅದನ್ನೇ ಲೀಸ್ಟ್ ಮಾಡಿ ಇಟ್ಕೊಳ್ರಿ, ಯಾವುದು ಕೆಟ್ಟದ್ದಿದೆ ಅದನ್ನು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ.